ಹೋದವ್ರಿಗೆ ಇನ್ನು ಹೋಗೋರ್ಗಿ ಏನ್ ಮಾಡುದ್ರಿ ಇವ ಅವ್ರಿಗೆ ಅಲ್ಲೇ ನಿಂತ ಅಡಿಗೆ ಮಾಡಾಕತ್ತಾರ ಏನ್ ಚಾ ಮಾಡಾಕತ್ತಾರ ಅವ್ರಿಗೆ ಸಹಿತ ಹಾ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇಳಿ ಸಿದ್ಧವನ್ನ ಮಾತೊಂದು ಹೆಂಗ್ ಬರ್ತದ್ರಿ ಇವ ಮಾತ ಯಾರೇನೋ ಮಾಡುವರು ಯಾರಿಂದಲೇ ಏನಾಗುವುದು ಯಾರೇನೋ ಮಾಡುವರು ಯಾರಿಂದಲೇ ಏನಾಗುವುದು ಹೌದಾ ಪೂರ್ವ ಜಲಮದ ಇದಿ ಕರ್ಮ ನಿನ್ನ ಬೆನ್ನ ಬಿಡದಿದ್ದಾಗ ಇದಿ ಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನದ ಬಿಡದಯ್ಯ ಹುಲಿ ಗಂಜಿ ಹುತ್ತಿನಲ್ಲಿ ಸೇರಿದರೆ ಸರ್ಪ ಕಚ್ಚದ ಬಿಡದಯ್ಯ ಆ ಸರ್ಪ ಕಂಜಿ ಭವದೊಳಗೆ ಬಂದರೆ ನೀ ಮಾಡಿದ ಪಾಪ ನಿನ್ನ ತಿನ್ನದ ಬಿಡದಯ್ಯ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಾದಿವ್ಯವ್ರ 12ನೇ ಶತಮಾನದೊಳಗ ಹೇರ್ತಕ್ಕಂತ ಮಾತದ ಹೌದು ಅದಕ್ಕ ಇರ್ಲಿ ಮುತ್ಯಾನ ಪೌಳಿ ಒಳಗ ಏನೈತ್ರಿ ಇವ ಎಷ್ಟು ಗೊಳ್ಳು ಕುಡಿತು ನೋಡಿ ಎಲ್ಲಾ ಹಾರಿ ಹೋಗ್ಯದ ಗಾಳಿಗೆ ಎಷ್ಟು ಗಟ್ಟಿ ಅದ ನೋಡು ಹೌದಾ ಅದು ಇಲ್ಲೇ ತಳಕುಳದೈತಿ ಇನ್ನು ಯಾವಾಗ ಇವ್ರು ಹೋತಾರ ಗೊತ್ತಿಲ್ಲ ಇಲ್ಲ ಇದು ಒಟ್ಟು ಗಟ್ಟಿನೇ ಅದು ಯಾಕಪ್ಪ ಅದಕ್ಕಿದ್ರ ಯಾಕ್ರಿ ಇವ ಇದನ್ನ ಹಿಂಗೈತಪ್ಪ ಅಂತಂದ್ರ ಕಾರ್ಯಕ್ರಮ ಚಂದ ಆಗುದಿಲ್ಲ ಯಾಕಪ್ಪ ಅದಕ್ಕಿದ್ರ ಮೊನ್ನೆ ಹಗಲಿ ಕಾರ್ಯಕ್ರಮ ಮಾಡಿದೆ ನಾವು ಹೌದು ಮಾಡ್ದೇವಲ್ರಿ ಇವ ಅವತ್ತು ಹೆಂಗಪ್ಪ ಅದಕ್ಕಿದ್ರ ದೈವದವ್ರು ಏನ್ ಮಾಡಿದ್ರಪ್ಪ ಅದಕ್ಕಿದ್ರ ಇಷ್ಟೇ ಟೈಮ್ ಇಷ್ಟೇ ನಿಮಿಷ ಅಂತ ಹೇಳಿ ನಮಗ ಟೈಮ್ ಕೊಟ್ಟಿದ್ದಿಲ್ಲ ಅದಕ್ ಕಾರ್ಯಕ್ರಮ ಅಲ್ಲಿ ಚಂದ ಹೌದಿಲ್ಲ ಅದಕ್ಕ ಇರ್ಲಿ ಬಾಳೇನು ಮಾತಾಡುವಂತ ಮಾತಿಲ್ಲ ಹೌದಾ ಅಂಶದ ಮುತ್ಯನ ಸಿದ್ಧಾಟಿಗೆ ಹೆಂಗ ಬೆಳಿತತ್ ಹೇಳಿ ಹಿಂಗ ಮಾತಾಡ್ಬೇಕಾಗ್ಯದ ನೀದ ತಲಿಯಲ್ಲಿ ಅದ ತಲಿ ಹಗಲ ಮೇಲ್ರಿ ಅವ ಸಿದ್ಧನ್ನ ನನ್ನಪ್ಪ ಯೋಗಿನದ ಅಮ್ಮೋಗ ಸಿದ್ಧ ಏನಾಯ್ತು ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಕಾಲಕ್ಕ ಪಾರ್ವತೀದೇವಿ ಕೇಳ್ತಾಳ ಭಗವಂತಗ ಮಾತ ಏನ್ ಮಾತದು ಭಗವಂತ ಇವನ ಹೆಸರ ಏನಿಡೋನು 7 ಯುಗದಾಗ ಹುಟ್ಟಿ 7 ಅವತಾರವನ್ನು ತೊಟ್ಟು ಅಮೋಘವಾದಂತ ಭಕ್ತಿ ಮಾಡ್ಯಾನಂದ್ರ ಹೌದಾ ಇವನ ಹೆಸರ ಅಮೋಘ ಸಿದ್ಧ ಅಂತ ಇಡು ನಂದ ಕರ್ಲಕ್ಕ ಏನೈತ್ರಿ ಅವಾಗ ತಾಯಿ ಪಾರ್ವತೀದೇವಿ ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣಿ ಒರೆಸಿ ಮಗನಿಗೆ ಬಟ್ಟಿದ್ದಂಗೆ ಬೆಟ್ಟದಂಗ ಬೆಳೆಸಿ ಬಿಟ್ಟಳು ಹೌದಾ ತಾಯಿ ಪಾರ್ವತೀದೇವಿ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತ ಕೇಳುತ್ತಾಳ ಏನ್ರಿ ಮಾತದು ಅಮೋಘ ಸಿದ್ಧ ನಿನ್ನ ತಂದಿ ಮೇಲೆ ಪ್ರೀತಿ ಹೆಚ್ಚದ ನನ್ನ ಮೇಲೆ ಪ್ರೀತಿ ಹೆಚ್ಚದ ಅಂತ ಹೇಳಿ ಪಾರ್ವತೀದೇವಿ ಮಗನಿಗೆ ಮಾತ ಕೇಳಿದಳು ಹೌದಾ ಅವಾಗ ಮುತ್ತೆ ಅಮೋಕ್ಷದ ಮಾತು ಹೇಳ್ತಾನ ಏನ್ ಹೇಳ್ತಾನ್ರಿ ತಾಯಿ ಹರ ಮುನಿದರೆ ಗುರು ಕಾಯ್ತಾನ ಗುರು ಮುನಿದರೆ ಈ ಧರ್ನಿ ಮೇಲೆ ಕಾಯೋರ್ ಯಾರಿಲ್ಲ ತಾಯಿ ನನ್ನ ತಂದೆ ಮೇಲೆ ಪ್ರೀತಿ ಚಂದ ಹೌದಾ ಅವಾಗ ತಾಯಿ ಪಾರ್ವತೀದೇವಿ ಮಗನ ಭಕ್ತಿ ಭಾವ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ್ರಿ ಅಂಶದ ಮುತ್ತೆ ಒಂದು ಮಾತು ಕೇಳ್ತಾಳ ಏನ್ ಮಾತದು ನಿನ್ನ ತಂದೆ ಮೇಲೆ ಪ್ರೀತಿ ಹೆಚ್ಚಿದ ಕರೆ ಆದ್ರ ಹುಳ ಮುಟ್ಟದ ಹೂವ ಕಪ್ಪಿ ಕಲಕದ ಶೀತಾಳ ತಂದ ಪೂಜೆ ಮಾಡು ಅವಾಗ ನಿಮ್ಮ ಅಪ್ಪನ ಮೇಲೆ ಭಕ್ತಿ ಎಷ್ಟು ಅದ ಅಂತೇಳಿ ಗೊತ್ತಾಗ್ತದ ಅವಾಗ ತಾಯಿ ಹಾಕಿದಂತ ಪ್ರಶ್ನೆದೊಳಗ ಪಾಸ್ ಆಗಿ ಮುತ್ಯ ಅಮಾವಾಸ್ಯದ ಕೈಲಾಸ ಬಿಟ್ಟು ಭೂಲೋಕಿಗೆ ಬಂದಲ್ರಿ ಬರುವಾಗ ಏನೇನ ತಂದ ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟು ಬಡೋಗ ಬಾಗಿ ಬಂಚಿಗೆ ಮಕ್ಕಳು ಮಳಿಕೆಲೆ ಬೆಳಕೆಲೆ ಸರ್ವ ಸಾಹಿತ್ಯ ಸಂಗಾಟ ತಗೊಂಡು ನಂದಿಗೆ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಮಗಲಾಗ ಬಯಲು ಬತ್ತಾಳ ಸಿದ್ಧಗ ಕರ್ಕೊಂಡು ಯಾವ ಅರಿಕೆರಿ ಸಿದ್ದಾಪುರ ಜಾಲಿಗೇರಿ ಮೂರೂರು ಸೀಮೆ ಮೇಲೆ ಬಂದು ಮುತ್ಯ ಮೋಕ್ಷದ ಕಲ್ಲಗದ್ದಿಗೆಯನ್ನ ಮಾಡಿದ ಮುಳ್ಳ ಹಾಸಿಗೆಯನ್ನ ಮಾಡಿದ ಹಗ್ಗ ಕೋಲ ಇಲ್ಲಾರ್ದ ಅಂತರ್ಲೆ ಕಂಬಳಿಡೇರ ಹೊಡೆದ ಮುತ್ಯ ಮೋಕ್ಷದ ತಪಶ್ಚರ್ಯ ಮಾಡಿದ ಮುತ್ಯ ಮೋಕ್ಷದಾಗ 3 ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರಿವ ಅವರು ಯಾವ ಡೋಸ್ ಮಸಿದಪ್ಪ ತೆರೋಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಇವರು 3 ಮಂದಿ ಪುಣ್ಯದ ಮಕ್ಕಳು ಇನ್ನ 4 ಮಂದಿ ಹೊರವಿನ ಮಕ್ಕಳು ಇವ್ರು ಯಾರ್ಯಾರಿವ ಯಾವ ಅವತಾರ ಉದರ್ಶದ ದೇವೇಂದ್ರ ಬಿಳಿ ಅನಿಸಿದ ಆಚೋಡು ಸೋಮನಮುತ್ಯ ಕಡಿಯುಟ ಕಣ್ಮುತ್ಯ ಒಂದು ಲಿಂಬಿ ಹಣ್ಣದಿಂದ ತಾಯಿ ನೇಳು ರೆಬಕದೆ ಹುಟ್ಟಿ ಬಂದವು ಇನ್ನ 4 ಮಂದಿದಿಂದ 21 101 ಹಿಂಗ 101 ಮಂದಿದಿಂದ 1700 ನೆವಕೊಟ್ಟಿ ಸಿದ್ಧರು ಹಿಂಗ
ಅಂಶದ ಮುತ್ಯನ ಪವಾಡ ಅವನ ವಂಶವಳಿ ಹಿಂಗ ಬೆಳದದ್ರಿವ ಹಿಂಗ. ಇನ್ನು ಮಾಳಿಂಗರಾಯನ ಇತಿಹಾಸ ಹೆಂಗ ಬತ್ತು, ಹೌದಾ, ಮುದ್ದಾಯ ಮುದುಗೊಂಡಗ ಬೆಡಗ ಬದಲ ಮಾಡಿ ಹೆಂಗ ಮದುವೆ ಮಾಡಿದ್ರು ಅಂತಕ್ಕಂಥದ್ದು ಸರ್ಜೋಡಿ ಕಲಾವಂತರು ಹೇಳ್ತಾರಿವ. ಹೌದಿಲ್ಲ? ಅದಕ್ಕ ಇರ್ಲಿ, ಹೌದಾ, ಬಾಳೇನು ಮಾತಾಡುವಂತ ಮಾತಿಲ್ಲ. ಸತ್ಯ ಸುಂದರವಾದಂತ ಎರಡೇ ನುಡಿ ಅಮೋಘ ಸಿದ್ಧನ ಮೇಲೆ ಒಂದು ಎರಡೇ ನುಡಿ ಚಾಲ ಹಾಡಿ ಹಾಡಿ ಯಥಾ ಪ್ರಕಾರ ಪಾಳೆ ವಿರಾಮ ಇಟ್ಟು ಬಿಡೋದು. ಓಕೆ.